ಏನೋ ಡಿಸ್ಕಸ್ ಮಾಡ್ತಾ ಬಂದಿದೆ, ಬಟ್ ದಿಸ್ ಈಸ್ ಗುಡ್ ಡಿಸ್ಕಷನ್ ಟುಡೇ. ನಾವು ಮಾತಾಡಬೇಕಾದ್ರೆ ನಮಗೇನು ಬೇರೆ ಸ್ವರ ಏರಿಳಿತ ಇರಲ್ಲ. ನಾನು ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ ಈಗ, ಸುಮ್ಮನೆ ಹೀಗೆ ಹೇಳಿದ್ರೆ ಅನನ್ಯ ಅಂದರೆ ಅನನ್ಯ ಅಷ್ಟೇ. ಓಕೆ, ಅಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. ನಾನು ಅದನ್ನು ಹಾಡ್ತಾ ಇಲ್ಲ, ಅದನ್ನೇ ನಾನು ಸ್ವರಕ್ಕೆ ಅಪ್ಲೈ ಮಾಡಬೇಕು ಅಂತಂದರೆ ಆ ಒಂದು ನಾ ಒಂದು ಪುನಃ ನಾ ಒಂದು ಒಂದು ಸ್ವರಕ್ಕೆ ನಾನು ಅಪ್ಲೈ ಮಾಡಬೇಕು ಅಂದರೆ ಮಾಡಬೇಕಾಗತ್ತೆ. ನಾವು ರೆಗ್ಯುಲರಾಗಿ ಹಿಂಗೆ ಮಾತಾಡೋಕ್ಕೂ ಆಗಲ್ಲ, ಚೆನ್ನಾಗೂ ಇರೋದು. ಓಕೆ, ಸೊ ಯಾವುದಾದ್ರೂ ಅಷ್ಟೇ ಮ್ಯೂಸಿಕ್ ಆಗಲಿ ಮಾತಾಗಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿರಬೇಕು ಹಾಗೆ ಇರಬೇಕು. ಓಕೆ, ಮಾಡೋಕ್ಕೆ ಚೆನ್ನಾಗಿರಲ್ಲ. ಓಕೆ, ಸೊ ನಾವು ಮಾತಾಡೋ ಹಿಂಗೆ ಆ ಡಿಫ್ರೆನ್ಸ್ ನಮ್ಮ ಮೈಂಡಿಗೆ ಗೊತ್ತಾಗಬೇಕು. ವೆನ್ ವಿ ಆರ್ ಸಿಂಗಿಂಗ್, ವಿ ಶುಡ್ ನಾಟ್ ಸಿಂಗ್ ಓನ್ಲಿ ಸಾ, ವಿ ಶುಡ್ ನಾಟ್ ಸಿಂಗ್ ಓನ್ಲಿ ರೀ. ಸ ರೇ ಗ ಮ ಪ ದ ನೀ ಸ ಅಲ್ವಾ? ಹೆಂಗಿರುತ್ತಿದ್ದು ಏನು ಡಿಫ್ರೆನ್ಸ್ ಇಲ್ಲ. ಸೊ ನಿಂಗೆ ಆ ಡಿಫ್ರೆನ್ಸ್ ನಿನ್ನ ಮೈಂಡಿಗೆ ಟ್ರೈನ್ ಆಗಬೇಕು ಅಂತಂದರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ಈಚ್ ಥಿಂಗ್. ದಟ್ಸ್ ವೈ ವಿ ಡೂ ಸಾ ಪ ಸಾ ಪ ಸಾ ಪಾ ಇಸ್ ನಾಟ್ ಸೇಮ್ ಎಸ್ ಸಾ. ಸೊ ಇದಕ್ಕೋಸ್ಕರ ಈಗ ನೀನು ಸಡನ್ನಾಗಿ ನೀನು ಸರಳೆ ವರ್ಷೆ ಮಾಡ್ಬೇಕಾದ್ರೆ ಸೀಕ್ವೆನ್ಷಿಯಲ್ ಆಗಿ ಹೋಗ್ಬಿಡುತ್ತೆ ಮೈಂಡ್. ಗೊತ್ತಿಲ್ಲ ನನಗೇನು ಜಿ ಎಲ್ ನುಡಿಸ್ತಾ ಇರೋದಲ್ಲ ನೀನು. ಸರಿ ಗ ಸರಿ ಗ ಮ ಪ ದ ನೀ ಸ ಸರಿ ಗ ಪ ಮ ಗ ರಿ ಸ ಸರಿ ಗ ಮ ಪ ದ ನೀ ಸ ಸರಿ ಗ ಪ ಮ ಗ ರಿ ಸ. ಈಸಿ. ಸರಿಗಮ ಪದ ನಿ ಸ ಹೇಳು ಅಂದರೆ ನಿನ್ನ ಮೈಂಡಲ್ಲಿ ಹಾಗೆ ರಿಜಿಸ್ಟರ್ ಆಗಿರುತ್ತೆ. ಹಾಗೆ ಸರಿಗಮ ಪದ ನಿ ಸ ಸ ನಿ ದ ಪ ಮ ಗ ರಿ ಸ. ಸರಿಗಮ ಪದ ನಿ ಸ ನೀನು ಸ್ಟ್ರೈಟಾಗಿ ಹೇಳಲ್ಲ. ಸರಿಗಮ ಪದ ನಿ ಸ ಇಟ್ ಡಸಂಟ್ ಅಕ್ಸೆಪ್ಟ್ ಯುವರ್ ಮೈಂಡ್ ಅಲ್ವಾ. ಇನಿಷಿಯಲಿ ಯು ಮೈಟ್ ಹಾವ್ ಅಂದರೆ ನೀನು ಈ ಸರಿಗಮ ಪದ ನಿ ಸ ಡಿಫ್ರೆನ್ಸ್ ಗೊತ್ತಾಗೋಕ್ಕೂ ಮುಂಚೆ ಯು ವುಡ್ ಹವ್ ಸಿಂಗ್ ಲೈಕ್ ಫ್ಲ್ಯಾಟ್ ನೋಟ್ಸ್, ಏನೂ ಇಲ್ಲದೆ ಒಂದೇ ಪಿಚ್ಚಲ್ಲಿ. ಸೊ ಈಗೇನಾಗಬೇಕು, ಹಾಡು ಕಲಿತಿದ್ಯಾ. ಓಕೆ, ಇದು ಯಾವುದು ಅಲಂಕಾರ ಆಗಿ ಬಂದಿದ್ದು ಏನಕ್ಕೆ ಅಂತಂದರೆ ನಿನ್ನ ಪ್ಯಾಟ್ರನ್ಸ್ ನೋಡ್ಕೊಳ್ಳೋಕ್ಕೆ. ಬೇರೆ ಬೇರೆ ಪ್ಯಾಟ್ರನ್ಸಲ್ಲಿ ಹೇಗೆ ತಾಳ ಜೊತೆ ವರ್ಕ್ ಆಗುತ್ತೆ ಅಂತ. ದಾಟು ವರ್ಷನಲ್ಲಿ ನಾವು ಸ್ಕಿಪ್ ಮಾಡಿದ್ರೆ ನೋಟೇಷನ್ನು ಐಡೆಂಟಿಫೈ ಮಾಡೋಕ್ಕೆ ನೋಡಿದ್ವಿ. ಓಕೆ, ಈಗ ಹಾಡು ಕಲಿಬೇಕಾದ್ರೆ ಹಾಡಲ್ಲಿ ಲಂಬೋದರ ಅಂತ ಹೇಳೋ ಅಕ್ಷರ ಬೇರೆ, ಲಾ ಬೇಕು. ಇಷ್ಟೊತ್ತೇನಿತ್ತು ನನಗೆ ಸಾ ಹೇಳಿದ್ರೆ ಸಾನೇ ನುಡಿಸ್ತಾ ಇದ್ದೆ ನಾನು. ಓಕೆ, ಇವಾಗ ಏನಾಗ್ತಿದೆ, ನಾನಲ್ಲಿ ಹೇಳೋ ಅಕ್ಷರ ಬೇರೆ, ನನ್ನ ಮೈಂಡಲ್ಲಿ ಬರಬೇಕಾಗಿರೋ ಸ್ವರ ಬೇರೆ, ಸೌಂಡ್ ಬೇರೆ ಅಲ್ವಾ. ಜಸ್ಟ್ ಲೈಕ್ ಸಿಂಗಿಂಗ್ ಅನನ್ಯ. ಲಂಬೋದರ ಹೇಳಿದ್ರೆ ಲಂಬೋದರ ಹಾಗೆ ಇರುತ್ತೆ. ಆದರೆ ವೆನ್ ವಿ ವಾಂಟ್ ಟು ಮೇಕ್ ಇಟ್ ಮ್ಯೂಸಿಕಲ್, ಹೌ ಇಟ್ ಹ್ಯಾಸ್ ಟು ಬಿ ಟೇಕನ್ ಟ್ರಾನ್ಸ್ಫಾರ್ಮೇಷನ್. ದಟ್ ಲೆಟರ್ ಲ ಒಂದು ಸ್ವರ ಬರುತ್ತೆ, ಬೇರೆ ಸ್ವರ ಬರುತ್ತೆ. ಲಂ ಹೇಳಂಗಿಲ್ಲ ನಾವು, ಲಂ ಅಲ್ವಾ. ಲಂ. ನಿನಗೆ ಈ ಡಿಫ್ರೆನ್ಸ್ ಗೊತ್ತಾಗಬೇಕು ಅಂದ್ರೆ ನೀನೇನು ಮಾಡಬೇಕು, ಪ್ರತಿ ಸ್ವರದ್ದು ಐಡೆಂಟಿಫಿಕೇಷನ್ ತಿಳ್ಕೋಬೇಕು ಅಲ್ವಾ. ಸರಿ ಮ ಪ ದ ಸ ಸ ದ ಪ ಮ ಗ ರಿ ಸ. ಅದು ಒಂದೇ ದಿನಕ್ಕೆ ಸಡನ್ನಾಗಿ ಬರಲ್ಲ. ನಿಂಗೆ ಕೀಬೋರ್ಡ್ ನೋಡ್ಸೋಕ್ಕೆ ಸುಲಭ ಅದು. ಓಕೆ, ಕೀಬೋರ್ಡ್ ನೋಟ್ಸಲ್ಲಿ ಏನಿದೆ, ಇಲ್ಲಿ ಇಟ್ಕೊಂಡಿರ್ತೀಯ, ನೋಟ್ಸ್ ಮುಂದೆ ಇರುತ್ತೆ. ಸಾ ಗೊತ್ತು, ರೀ ಗೊತ್ತು, ದಿನ ನುಡಿಸಿ ಒಂದು 100 ಸಲ ಅಭ್ಯಾಸ ಆಗಿದೆ. ಹಿಂಗೆ ಸಾ ಅಂದರೆ ಇದು, ರೀ ಅಂದರೆ ಇದು ಅಂತ ಕಣ್ಣಿಗೆ ಗೊತ್ತಾಗುತ್ತೆ. ನಿನ್ನ ಕಿವಿಗೆ ಗೊತ್ತಾಗಬೇಕಲ್ಲ ಪರ್ಫೆಕ್ಟಾಗಿ, ನಾನು ರೀನೇ ನುಡಿಸ್ತಾ ಇದ್ದೀನಿ ಅಂತ ಅಲ್ವಾ. ಸೊ ಅದಕ್ಕೇನು ಮಾಡು ಅಂತಂದರೆ, ಇವಾಗ ಸಾಪ ಸ ಮಾಡ್ತೀವಿ ನೀವೇ, ಇದ್ರ ಜೊತೆಗೆ ಇದೊಂದು ಎಕ್ಸರ್ಸೈಸ್ ಮಾಡು ಹೊಸದಾಗಿ. ನೆಕ್ಸ್ಟು ಸರಿ ಪ ರಿ ಸ ರಿ ಪ ಸ ಪ ರಿ ಸ. ನೆಕ್ಸ್ಟು ಇನ್ನೊಂದು ಸ್ವರ ಎಕ್ಸ್ಟೆಂಡ್ ಮಾಡೋದೇ ಥರ, ಸರಿ ಮ ಪ ಸ ಪ ಮ ರಿ ಸ. ನೆಕ್ಸ್ಟು ಸಾದಿಂದ ಡಾಗ್ ಜಂಪ್ ಆಗಿ ನೋಡೋಣ. ಸ ದ ಕಷ್ಟ ಆಗುತ್ತೆ, ಬೇಡ. ಸ ಪ ಹೆಲ್ಪ್ ತಗೋ, ಪಾ ಗೊತ್ತಾದ್ಮೇಲೆ ದಾ ಸುಲಭ ಅಲ್ವಾ. ಹೌ ಡಿಡ್ ವಿ ಹಿಯರ್, ಮಾಡಿ ಆಮೇಲೆ ಪಾ ಮಾಡಿದ್ವಿ ಅದೇ ಥರ. ಸ ಪ ದ ಪ ಸ ದ ಪ. ಪುನಃ ಬೇಕಾದ್ರೆ ವಾಪಸ್ ಬರ್ತಾ ಪಾ ತುಂಬ ಫೆಮಿಲಿಯರ್ ಇದೆ ನನಗೆ. ಸ ಪ ದ ಪ ಅಲ್ವಾ. ಮ ರಿ ಸ ಮಾಡು. ಇನ್ನೂ ಗಾ ಟಚ್ ಮಾಡಿಲ್ಲ ನಾವು. ನೆಕ್ಸ್ಟಿಗೆ ಗಾ ಟಚ್ ಮಾಡೋಣ. ಸರಿ ಮ ಪ ದ ಸ ಸ ದ
ಮಾ ಆದಮೇಲೆ ಗಾ ಇಮ್ಯಾಜಿನ್ ಮಾಡೋದು ಈಸಿ, ಬಿಕಾಸ್ ಸರಳೆ ವರ್ಷ ಎಲ್ಲ ನುಡ್ಸಿದ್ದೀವಿ. ಮಾ ಆದಮೇಲೆ ಗಾ ಸುಲಭವಾಗಿ ಬಂದ್ಬಿಡುತ್ತೆ ಮೈಂಡಿಗೆ ಅಲ್ವಾ. ಇದಾದಮೇಲೆ ಲಂಬೋದರ ಶುರು ಮಾಡು. ದಟ್ ಈಸ್ ಬೌಂಡ್ ಟು ಸಮ್ ತಾಳ. ಯಾವ ತಾಳ? ರೂಪಕ ತಾಳ. 1 2 1 2 3 4 1 2 1 2 3 4 ಸರಿ ಮಾ ಗ ರಿ. ಎಷ್ಟು ವಿಷಯ ಬಂತೀಗ? ಒಂದು ಸಾಹಿತ್ಯ ಬರುತ್ತೆ, ಸ್ವರಗಳು ಸರಿ ಮಾ ಮಾ 2 ಬೀಟ್ಸ್ಗೆ ಇದನ್ನು ಸಸ್ಟೈನ್ ಮಾಡ್ತಾ ಇದ್ದೀವಿ. ಸರಿ ಮಾ ಗ ರಿ ಸರಿ ಗ ರಿ ಸ. ರಾಗದ ರೂಲ್ಸ್ ಫಾಲೋ ಮಾಡ್ತಾ ಇದ್ದೀವಿ. ಏನಾಗುತ್ತೆ, ಆರೋಹಣದಲ್ಲಿ ಗಾ ನುಡ್ಸಂಗಿಲ್ಲ. ಸರಿ ಮಾ ಗರಿ, ಅವರೋಹಣ ಬರುವಾಗ ಮಾತ್ರ ಗರಿ ನುಡಿಸ್ಬೇಕು, ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಓಕೆ, ಜಸ್ಟ್ 4 ಲೆಟರ್ಸ್ ಫ್ರೇಝು, ಜಸ್ಟ್ 4 ಸ್ವರದ ಫ್ರೇಝಲ್ಲಿ ಎಷ್ಟೆಲ್ಲ ಫಾಲೋ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಇದನ್ನೆಲ್ಲ ನಿಧಾನಕ್ಕೆ ಅಭ್ಯಾಸ ಮಾಡಿದ್ರೆ ನಿನ್ನ ಮೈಂಡಿಗೆ ಫಸ್ಟ್ ಸ್ಲೋವಾಗಿ ಅರ್ಥ ಮಾಡಿಸು. ಓಕೆ, ನುಡ್ಸ್ಬೋದು, ಎನಿಬಡಿ ಕ್ಯಾನ್ ಪ್ಲೇ. ಈಗ ನೀನು ನೋಟ್ಸ್ ಮುಂದೆ ಕೊಟ್ಬಿಟ್ಟು ಅದು ಎಷ್ಟೊತ್ತು ಆಗುತ್ತೆ? ಅದು ಮಹಾ 5 ಮಿನಿಟ್ಸಲ್ಲಿ ಲಂಬೋದರ ಮುಗ್ದೋಗುತ್ತೆ. ರಿಯಲ್ ಯು ಗಾಟ್ ಅಂಡರ್ಸ್ಟೂಡ್, ಅದ್ರ ಬೆನಿಫಿಟ್ ಆಯಿತಾ ನಿನಗೆ ಅನ್ನೋದು ಮ್ಯಾಟರ್. ಓಕೆ, ಇದಾದಮೇಲೆ ಲಂಬೋದರ ಹಾಡು. ಲಂಬೋದರ ಲಕುಮಿಕರ. ದಿಸ್ ಇಸ್ ಹೌ ದಟ್ಸ್ ನಾರ್ಮಲ್ ಒಂದು ಲಿರಿಕ್ ಫ್ರೇಸ್ ಬಂದು ಮ್ಯೂಸಿಕಲ್ ಆಗಿದ್ದು, ಸಾಂಗ್ ಆಗಿದ್ದು ಅಲ್ವಾ. ಆ ಡಿಫ್ರೆನ್ಸ್ ಗೊತ್ತಾಗಬೇಕು. ಬಾ ಎಲ್ಲಿ ಕೇಳಿಸ್ಬೇಕು, ಸು ಎಲ್ಲಿ ಕೇಳಿಸ್ಬೇಕು, ತಾ ಎಲ್ಲಿ ಕೇಳಿಸ್ಬೇಕು, ಆ ಡಿಫ್ರೆನ್ಸ್ ಗೊತ್ತಾಗಬೇಕು. ಬಾ ಆ ನೋಡಿದಿ, ಬಾ ಇಲ್ಲಿಗೆ ಮುಗಿತಾ ಇಲ್ಲ, ಅದು 2 ಬೀಟ್ ಹೋಗ್ತಿದೆ ಅಲ್ವಾ. ಬಾ ಸೂತ ಸೊ ಈ ಥರ ಫಸ್ಟ್ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡು. ಓಕೆ, ಪ್ರಾಕ್ಟೀಸ್ ಮಾಡಿ ಆಮೇಲೆ ಏನು ಮಾಡು ಅಂದರೆ ಒಂದು ಸಲ ಸ್ವರ ಹಾಡ್ಕೊಂಡು ಇಡೀ ಹಾಡು ಮುಗಿಸು. ನೆಕ್ಸ್ಟು ಸ್ವರ ಬಿಡು, ಸ್ವರ ಕೈಲಿ ನುಡಿಸ್ತಾ ಇರಬೇಕು, ಬಾಯಲ್ಲಿ ಅದ್ರ ಸಾಹಿತ್ಯ ಹಾಡಬೇಕು. ಓಕೆ, ಫಸ್ಟಿಗೆ ಸರಿ ಮಾ ಗರಿ ಸರಿ ಗರಿ ಸ ರಿ ಮ ಪ ದ ಮ ಪ ದ ಪ ಮ ಗರಿ ಸ ಸರಿ ಮಾ ಗರಿ ಸರಿ ಗರಿ ಸ. ನೆಕ್ಸ್ಟು ಲಂಬೋದರ ಲಕುಮಿಕರ ಅಂಬಾಸೂತ ಅಮರ ವಿನೂತ ಲಂಬೋದರ ಲಕುಮಿಕರ. ಈ ಥರ ಮಾಡಿದ್ರೆ ನೀವು ವೋಕಲ್ಲು ಬರುತ್ತೆ, ಕೀಬೋರ್ಡು ಬರುತ್ತೆ, 2 in 1. ಓಕೆ, ಎರಡೂ ಬರಲೇಬೇಕು, ಆ ಥರ ಏನೂ ಡಿಫ್ರೆನ್ಸಿಯೇಷನ್ ಇಲ್ಲ. ನೀನು ಕೀಬೋರ್ಡ್ ಬರೋರಿಗೆ ನಂಗೆ ವೋಕಲ್ ಬರಬಾರ್ದು ಅಂತ ಎಲ್ಲ ಏನಿಲ್ಲ. ನಾನು ಕೀಬೋರ್ಡ್ ಕಲಿತೀನಿ ಅಂದರೆ ನಾನು ಕೀಬೋರ್ಡ್ ಮಾತ್ರ ಕಲಿತೀನಿ, ನನಗೆ ವೋಕಲ್ ಬರಲ್ಲ ಅಂದರೆ ದಟ್ ಈಸ್ ರಾಂಗ್. ಸೊ ಏನಾಗುತ್ತೆ ಅಂದರೆ ಯು ಆರ್ ನಾಟ್ ಅ ರೋಬೋಟ್, ಫಸ್ಟ್ ಥಿಂಗ್ ಅಲ್ವಾ. ಯು ಆರ್ ನಾಟ್ ಅ ಚಾಟ್ GPT. ಜಸ್ಟ್ ನೀನು ಕೇಳಿದಕ್ಕೆ ಆನ್ಸರ್ ಮಾಡಿ ಕೂತ್ಕೊಳ್ಳೋದಲ್ಲ. ಯು ಶುಡ್ ಎಕ್ಸ್ಪೀರಿಯನ್ಸ್ ಥಿಂಗ್ಸ್, ಅದರ್ವೈಸ್ ಯು ಕೆನಾಟ್ ಲರ್ನ್. ಲರ್ನ್ ಈಸ್ ಎ ಎಕ್ಸ್ಪೀರಿಯನ್ಸ್. ಲರ್ನಿಂಗ್ ಅಂದರೆ ಎಕ್ಸ್ಪೀರಿಯನ್ಸ್. ಓಕೆನಾ? ಫೈನ್. ಈ ಥರ ಕ್ಲೀನಾಗಿ ಈಗ ಒಂದು ಸಲ ಲಂಬೋದರ ಪೂರ್ತಿ ನುಡಿಸು. ಓಕೆನಾ? ತಾಳ ಹಾಕ್ಕೊಂಡು ಫಸ್ಟ್ ಲಂಬೋದರ ಹಾಡಾದಮೇಲೆ ಸ್ವರ ಇಟ್ಕೊಂಡು ಕ್ಲೀನಾಗಿ ಲಂಬೋದರ ಪೂರ್ತಿ ನುಡಿಸು. ಆಮೇಲೆ ಲಂಬೋದರನ ಸಾಹಿತ್ಯ ಜೊತೆ ನುಡಿಸು. ಓಕೆ, ಇಷ್ಟು ಆದಮೇಲೆ ನೆಕ್ಸ್ಟ್ ಮುಂದಿನ ನೋಡೋಣ.
ಓಕೆ, ಹ್ಮ್ ಸ್ಟಾರ್ಟ್. ಇದು ಕಾಣಿಸ್ತಾ ಇದೆಯಾ? ಏನು ಕಾಣಿಸ್ಬೇಕು? ಇದು ಒಂಚೂರು ಚಾರ್ಜ್ ಮಾಡ್ತಾ ಇದ್ದೀನಿ, ಅದಕ್ಕೆ ಪರವಾಗಿಲ್ಲ, ನೀನು ನೋಡ್ಸು, ನಂಗೆ ಕೇಳಿಸುತ್ತಲ್ಲ ಸಾಕು ಅಷ್ಟೇ. ಐ ಕ್ಯಾನ್ ಮೇಕ್ ಹಾ ಇಟ್. ನೀನು ನನಗೆ ಸ್ವರ ಕೇಳಿಸಿದ್ರೆ ಸಾಕು. ಐ ಡೋಂಟ್ ವಾಂಟ್ ಟು ಸಿ. ನನಗೆ ನೋಡಬೇಕಿರೋದು ಯಾವಾಗ ಅಂತಂದರೆ ಇಫ್ ಐ ವಾಂಟ್ ಟು ಕರೆಕ್ಟ್ ಯುವರ್ ಫಿಂಗರ್ಸ್ ಅಷ್ಟೇ. ಅದರ್ವೈಸ್ ಐ ಡೋಂಟ್ ವಾಂಟ್. ಜಸ್ಟ್ ಇಫ್ ಐ ಹಿಯರ್ ಯುವರ್ ಸೌಂಡ್ ಇಸ್ ಇನಫ್. ಸರಿ ಗರಿ ಸರಿ ಗರಿ ಸ ರೀ ಮ ಪ ದ ಮ ಪ ದ ಪ ಮ ಗರಿ ಸ ಸರಿ ಮ ಗರಿ ಸರಿ ಗರಿ ಸ ರೀ ಮ ಪ ದ ಮ ಪ ದ ಪ ಮ ಗರಿ ಸ ಮ ಪ ದ ಸ ಸ ರೀ ಸ ದ ಪ ಮ ಪ ರೀ ಮ ಪ ದ ಮ ಪ ದ ಪ ಮ ಗರಿ ಸ ಸರಿ ಮ ಗರಿ ಸರಿ ಗರಿ ಸ ರೀ ಮ ಪ ದ ಮ ಪ ದ ಪ ಮ ಗರಿ ಸ ಮ ಪ ದ ಸ ಸ ರೀ ಸ ದ ಪ ಮ ಪ ರೀ ಮ ಪ ದ ಮ ಪ ದ ಪ ಮ ಗರಿ ಸ ಸರಿ ಮ ಗರಿ ಸರಿ ಗರಿ ಸ ರೀ ಮ ಪ ದ ಮ ಪ ದ ಪ ಮ ಗರಿ ಸ ಸರಿ ಮ ಗರಿ ಸರಿ ಗರಿ ಪ್ಲೇ ಮಾಡ್ತೀಯ ಇವಾಗ? ಸ್ವರ ಹೇಳ್ಕೊಂಡೆ ಪ್ಲೇ ಮಾಡು, ಆಮೇಲೆ ನೀನು ಸಾಹಿತ್ಯ ಹಾಡಿಕೊಂಡು ಪ್ಲೇ ಮಾಡು. ಸ್ಟಾರ್ಟ್. ಸರಿ ಗರಿ ಸರಿ ಗರಿ ಸ ರೀ ಮ ಪ ದ ಮ ಪ ದ ಪ ಮ ಗರಿ ಸ ಸರಿ ಮ ಗರಿ ಸರಿ ಗರಿ ಸ ರೀ ಮ ಪ ದ ಮ ಪ ದ ಪ ಮ ಗರಿ ಸ ಮ ಪ ದ ಸ ಸ ಮ ಪ ದ ಸ ಸ ರೀ ಸ ಗ ಮ ಪ ರೀ ಮ ಪ ದ ಮ ಪ ದ ಪ ಮ ಗರಿ ಸ ಸರಿ ಗರಿ ಸರಿ ಗ ಗ ಸರಿ ಗರಿ ಸ ರೀ ಮ ಪ ದ ಮ ಪ ದ ಪ ಮ ಗರಿ ಸ ರೀ ಮ ಪ ದ ಮ ಪ ದ ಪ ಮ ಗರಿ ಸ ರೀ ಮ ಪ ದ ಮ ಪ ದ ಪ ಗರಿ ಸ. ಇವಾಗ ಸಾಹಿತ್ಯ ಹಾಕೋದಕ್ಕೇನೆ ಯಾವ್ಯಾವ ಬೀಟಲ್ಲಿ ಏನೇನು ಇದು ಸಾಹಿತ್ಯ ಬರ್ತಿದೆ ಅದೇ ಬರ್ಬೇಕು ಕರೆಕ್ಟಾಗಿ. ಆವಾಗ ಅದು ಕ್ಲೀನಾಗಿ ಹಂಗೆ ಕೇಳಿಸುತ್ತೆ. ಇಲ್ಲ ಅಂದರೆ ಬೇರೆ ಥರ ಕೇಳಿಸುತ್ತೆ. ಏನು ಬೇರೆ ಹಾಡು ಆಡ್ತಿದ್ದಾರಲ್ಲ ಅಂತ ಅನಿಸುತ್ತೆ ಅಷ್ಟೇ, ಇನ್ನೇನಿಲ್ಲ ಡಿಫ್ರೆನ್ಸ್.
ಏನದು? ಯಾಕೆ? ಶ್ರೀ ಗಣನಾಥ ಅಲ್ಲ, ಅದು ಶ್ರೀ ಗಣನಾಥ. ಶ್ರೀ ಕರುಣ ಸಾಗರ ಸಾಹಿತ್ಯ ಬರ್ತಿಲ್ಲ, ಸಾಹಿತ್ಯ ಸ್ವಲ್ಪ ಕಲಿ, ಆಮೇಲೆ ಅದ್ರ ಜೊತೆ ಸ್ವರ ಜೊತೆ ಅಭ್ಯಾಸ ಮಾಡು. ಓಕೆ, ಬುಕ್ಕಲ್ಲಿ ಸಾಹಿತ್ಯ ಇದೆಲ್ಲ ಅದನ್ನು ನೀಟಾಗಿ ಫಸ್ಟು ಅಂದರೆ ಮೆಮರೈಸ್ ಮಾಡಬೇಕು, ಇನ್ನೇನಿಲ್ಲ, ಕಲಿಬೇಕು ಅದನ್ನ ಫಸ್ಟ್. ಓಕೆ, ಸಾಹಿತ್ಯ ಕಲಿ ಫಸ್ಟ್, ಆಮೇಲೆ ಅಪ್ಲೈ ಮಾಡ್ಬೋದು. ವಾಟ್ ಎವರ್ ಸಾಹಿತ್ಯ, ಸ್ವರ, ವಾಟ್ ಎವರ್ ಫಸ್ಟ್ ನಿನ್ನ ಮೈಂಡಲ್ಲಿ ಇರಬೇಕದು, ಆಮೇಲೆ ಅದನ್ನ ಅಪ್ಲೈ ಮಾಡೋಕ್ಕಾಗೋದು. ಓಕೆ, ದಿಸ್ ಈಸ್ ದ ಪ್ರೊಸೀಜರ್. ಎಷ್ಟು ಹಾಡು ಕಲ್ತಿದ್ಯಾ ಈಗ ಗೀತೆಗಳಲ್ಲಿ? ಅಂಟಿಲ್ ಪದುಮನಾಭ. ಎಲ್ಲದಕ್ಕೂ ಸ್ವರ ಬರುತ್ತೆ, ಸಾಹಿತ್ಯ ಬರಲ್ಲ, ರೈಟ್? ಯಾ. ಸಾಹಿತ್ಯ ಬರಬೇಕು ಅಂದರೆ ಆ ಸಾಹಿತ್ಯ ಫಸ್ಟ್ ಮನದಟ್ಟು ಮಾಡ್ಕೋಬೇಕು, ಆಮೇಲೆ ಈ ಥರ ಸ್ವರಕ್ಕೆ ಅಪ್ಲೈ ಮಾಡ್ತಾ ಹೋಗ್ಬೇಕು ಸಾಹಿತ್ಯನ. ಆವಾಗ ಸೊ ಯುವರ್ ಕಂಪ್ಲೀಟ್ಲಿ ಯು ನೋ ದಟ್ ಸಾಂಗ್ ಅಂತ. ಓಕೆ, ಇಲ್ಲ ಅಂದರೆ ಸುಮ್ಮನೆ ಸ್ವರ ಗೊತ್ತಿರುತ್ತೆ ಅಷ್ಟೇ, ಏನಕ್ಕೆ ಆ ಸ್ವರ ಬಂದಿದೆ, ಏನಕ್ಕೆ ಹಾಡ್ತಾ ಇದ್ದೀವಿ, ಅದರದ್ದು ಇಂಟೆನ್ಷನ್ ಏನೂ ಗೊತ್ತಿರಲ್ಲ. ಜಸ್ಟ್ ಲೈಕ್ ಅ ರೋಬೋಟ್ ವಿ ಪ್ಲೇ. ಓಕೆ, ಇದು ನಿನಗೆ ಟಾಸ್ಕ್ ನೆಕ್ಸ್ಟ್ ಕ್ಲಾಸ್ ತನಕ. ಓಕೆ, ಈಗ ನಿನಗೆ ಹಾಲಿಡೇಸ್ ಬಂತಾ? ಇಲ್ಲ, ನೆಕ್ಸ್ಟ್ ವೀಕ್ ಇನ್ನು ಸ್ಟಾರ್ಟ್ ಆಗುತ್ತೆ. ಹಾಲಿಡೇಸ್ ಬಂದಾಗ ಹೇಳು, ವಿಲ್ ಹ್ಯಾವ್ ಮಧ್ಯದಲ್ಲಿ ಒಂದೊಂದು ಎಕ್ಸ್ಟ್ರಾ ಕ್ಲಾಸಸ್ ತೊಗೊಂಬಿಟ್ಟು ರಿವ್ಯೂ ಮಾಡೋಣ ಎಲ್ಲನೂ. ಓಕೆ, ಫೈನ್, ವಿಲ್ ವೈಂಡ್ ಅಪ್ ಟುಡೇ, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಇದನ್ನು ಕರೆಕ್ಟಾಗಿ ಎಷ್ಟು ಹಾಡು ಪ್ರಾಕ್ಟೀಸ್ ಮಾಡ್ತೀಯ ಸ್ವರ ಮತ್ತು ಸಾಹಿತ್ಯ ನೆಕ್ಸ್ಟ್ ಕ್ಲಾಸ್ ತನಕ? ಮೇಬಿ ಅಂಟಿಲ್ ನೀನು ಹೇಳಿದ ಎಷ್ಟು ಕಮಿಟ್ ಆಗ್ತೀಯ ಅಷ್ಟು ನಿನ್ಗೆ ಹಾಡಕ್ಕೆ ಬರಬೇಕು, ಬಿಕಾಸ್ ಯು ಆರ್ ಟೇಕಿಂಗ್ ಚಾಯ್ಸ್. ಐ ಆಮ್ ನಾಟ್ ಆಸ್ಕಿಂಗ್ ಯು ಟು ಡೂ ಎನಿಥಿಂಗ್. ಓಕೆ, ಇಟ್ಸ್ ಯುವರ್ ಚಾಯ್ಸ್. ನೀನು 2 ಹಾಡು ಅಂದರೆ 2 ಹಾಡೇ ಮಾಡು, ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಓಕೆ, 2 ಹಾಡು ಪರ್ಫೆಕ್ಟಾಗಿ ಬರಬೇಕು, ಲೈಕ್ ನಿಂಗೆ ಸ್ವರನೂ ಹಾಡಕ್ಕೆ ಬರಬೇಕು, ಸಾಹಿತ್ಯನೂ ಹಾಡಕ್ಕೆ ಬರಬೇಕು. ಓಕೆನಾ? ಸರಿ, ಅದು ಪ್ರಾಕ್ಟೀಸ್ ಮಾಡಿ ಹೇಳು, ಯಾವ್ದು ಮಾಡ್ತೀನಿ ಅಂತ ಹೇಳು. ಈಗ ಅದನ್ನು ನೆಕ್ಸ್ಟ್ ವೀಕು ಅದನ್ನು ನೀನು ತೋರಿಸ್ಬೇಕು. ಲಂಬೋದರ ಮಾಡ್ತೀನಿ, ತುಂಡಗೌರ ಟ್ರೈ ಮಾಡ್ತೀನಿ. ಮಾಡ್ತೀಯ? 2 ಮಾಡ್ಬೋದು 2 ಒಂದು ವಾರದಲ್ಲಿ 2 ಮಾಡ್ದೇನು? ಸ್ವರ ಬಂದಮೇಲೆ ಇನ್ನು ಸಾಹಿತ್ಯ ಹಾಕತ್ತಾನೆ. ಪ್ರಾಕ್ಟೀಸ್ ಮಾಡ್ಬೋದು, ಆಗುತ್ತೆ, ಮಾಡಿ 2 ಹಾಡು ಮಾಡಿ ಕಲಿಬೋದು, ತೊಂದರೆ ಇಲ್ಲ. ಓಕೆ, ಸರಿ, ಅದೆರಡು ಕಲಿತು ನಂಗೆ ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸು, ಅಲ್ಲೇನಾದ್ರು ಕರೆಕ್ಷನ್ಸ್ ಇದ್ದರೆ ಮಾಡಿ ಮುಂದಕ್ಕೆ ಹೋಗೋಣ. ಓಕೆ, ಮುಂದೆ ತುಂಬ ಅಡ್ವಾನ್ಸ್ ಎಕ್ಸಸೈಸಸ್ ಎಲ್ಲ ಇದೆ, ತುಂಬ ಕಲಿಯೋಕ್ಕಿದೆ. ಅಲ್ಲಿ ಮೆಮರೈಸ್ ಮಾಡಬೇಕಾದ್ರೆ ಲಾಂಗ್ ಫ್ರೇಸಸ್ ಎಲ್ಲ ಇರುತ್ತೆ, ಸ್ವರಗಳದ್ದು ಬೇರೆ ಬೇರೆ ಪ್ಯಾಟ್ರನ್ಸ್ ಇರುತ್ತೆ. ಸೊ ಅದಕ್ಕೆಲ್ಲ ಮೈಂಡ್ಸೆಟ್ ರೆಡಿ ಆಗಬೇಕು ಅಂತಂದರೆ ದಿಸ್ ಈಸ್ ದ ಸ್ಟೇಜ್ ನಾವು. ಓಕೆ, ಇಲ್ಲಿ ನೀನು ಪಕ್ಕಾ ಆಗಿಬಿಡ್ಬೇಕು, ಪರ್ಫೆಕ್ಟಾಗಿ ನಿಂಗೆ ಇದೆಲ್ಲ ಬರುತ್ತೆ ಅಂತಂತಂದರೆ ನೆಕ್ಸ್ಟ್ದೆಲ್ಲ ಈಸಿ. ಅಂದರೆ ಈಸಿ ಇನ್ ದ ಸೆನ್ಸ್ ಹಿಂಗೆ ಅಂದರೆ ಸ್ನ್ಯಾಪ್ ಮಾಡಿದಷ್ಟು ಈಸಿ ಅಲ್ಲ, ಕಂಪ್ಯಾರಿಟಿವ್ಲಿ ವಿಲ್ ಬಿ ಬೆಟರ್ ಇನ್ ದ ಪೊಸಿಷನ್ ಟು ಅಂಡರ್ಸ್ಟ್ಯಾಂಡ್ ದೆಮ್. ಓಕೆ, ಫೈನ್. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಬಾಯ್. Okay, see you. Bye.